ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಇವತ್ತಿನ ಅದ್ಭುತ ವಿಡಿಯೋಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಯಾವ ಪಾಪದ ಕಾರಣ ಸ್ತ್ರೀಯರಿಗೆ ಗರ್ಭಪಾತವಾಗುತ್ತದೆ? ಸ್ನೇಹಿತರೆ, ಕೆಲವು ಮಂದಿ ಸ್ತ್ರೀಯರು ಗರ್ಭವತಿಯರಾಗುತ್ತಾರೆ, ಆದ್ರೆ ಕೆಲವೇ ದಿನಗಳಲ್ಲಿ ಅವರಿಗೆ ಗರ್ಭಸ್ರಾವವಾಗುತ್ತದೆ. ಇನ್ನು ಕೆಲವು ಮಂದಿಗೆ ಸತ್ತು ಹೋಗಿರುವ ಮಗು ಹುಟ್ಟುತ್ತದೆ. ಈ ವಿಷಯಗಳ ಬಗ್ಗೆ ನೀವು ಕೂಡ ಕೇಳಿಯೇ ಇರುತ್ತೀರಾ. ಇದು ಎಂತಹ ದುಃಖವನ್ನು ನೀಡುವಂತಹ ವಿಷಯ. ಹಾಗಿದ್ರೆ ಅಸಲಿಗೆ ಯಾವ ಪಾಪಗಳನ್ನ ಮಾಡುವುದರಿಂದ ಸ್ತ್ರೀಗೆ ಗರ್ಭಪಾತವಾಗುತ್ತದೆ? ಒಬ್ಬ ಗರ್ಭವತಿಯಾಗಿರುವ ಸ್ತ್ರೀ ಯಾವ ಕೆಲಸಗಳನ್ನ ಮಾಡದೇ ಇರುವುದು ಒಳ್ಳೆಯದು? ಅಂದ್ರೆ ಯಾವ ಕೆಲಸಗಳನ್ನ ಮಾಡುವುದರಿಂದ ಆಕೆಗೆ ಗರ್ಭಪಾತವಾಗುತ್ತದೆ ಎಂಬ ವಿಷಯದ ಬಗ್ಗೆ ಸಾಕ್ಷಾತ್ ಶ್ರೀ ಮಹಾವಿಷ್ಣು ಹೇಳಿರುವ ಕಥೆಯ ಆಧಾರದ ಮೇರೆಗೆ ನಾವು ತಿಳಿದುಕೊಳ್ಳೋಣ ಬನ್ನಿ. ಒಂದು ದಿನ ಮಾತೆ ಲಕ್ಷ್ಮೀ ದೇವಿ ಶ್ರೀ ಮಹಾವಿಷ್ಣುವಿನ ಬಳಿಗೆ ಬರುತ್ತಾರೆ. ಆಗ ಶ್ರೀ ಮಹಾವಿಷ್ಣು, ದೇವಿ ಲಕ್ಷ್ಮಿ, ನೀವು ಭೂಲೋಕ ಸಂಚಾರಕ್ಕೆಂದು ಹೋಗಿದ್ದೀರಿ ಅಲ್ಲವೇ? ಇದ್ದಕ್ಕಿದ್ದ ಹಾಗೆ ಇಲ್ಲಿಗೆ ಬಂದಿದ್ದೀರಿ ಏಕೆ? ಏಕೆ ನಿಮ್ಮ ಮುಖದಲ್ಲಿ ಗಾಬರಿ ಕಾಣಿಸುತ್ತಿದೆ ಎಂದು ಕೇಳುತ್ತಾರೆ. ಆಗ ಮಾತೆ ಲಕ್ಷ್ಮೀ ದೇವಿ, ಪ್ರಭು, ನಾನು ಭೂಲೋಕದಲ್ಲಿ ಸುತ್ತಾಡುತ್ತಿರುವಾಗ ಕೆಲವು ಘಟನೆಗಳನ್ನ ನೋಡಿದೆ. ಅದೇನು ಅಂದ್ರೆ, ಕೆಲವು ಮಂದಿ ಸ್ತ್ರೀಯರು ಗರ್ಭವತಿಯನ್ನು ಆಗುತ್ತಾರೆ, ಆದ್ರೆ ಸಮಯಕ್ಕೂ ಮೊದಲೇ ಅವರಿಗೆ ಗರ್ಭಸ್ರಾವವಾಗುತ್ತದೆ. ಕೆಲವರಿಗೆ ಸತ್ತು ಹೋಗಿರುವ ಮಗು ಹುಟ್ಟುತ್ತದೆ. ಅದನ್ನು ನೋಡಿದ ನಂತರ ನನ್ನ ಮನಸ್ಸಿನಲ್ಲಿ ಎರಡು ಪ್ರಶ್ನೆಗಳು ಉದ್ಭವವಾದವು. ಅದಕ್ಕೆ ಉತ್ತರವನ್ನ ತಿಳಿದುಕೊಳ್ಳುವ ಸಲುವಾಗಿ ನಿಮ್ಮ ಬಳಿ ಬಂದಿದ್ದೇನೆಂದು ಹೇಳುತ್ತಾರೆ. ಆಗ ಶ್ರೀ ಮಹಾವಿಷ್ಣುವು, ದೇವಿ, ನಿನ್ನ ಸಂದೇಹಗಳೇನೆಂದು ನಿಶ್ಚಿಂತೆಯಿಂದ ಕೇಳು ಎಂದು ಹೇಳುತ್ತಾರೆ. ಆಗ ಲಕ್ಷ್ಮೀ ದೇವಿ, ನನ್ನ ಮೊದಲನೇ ಪ್ರಶ್ನೆ ಏನು ಅಂದ್ರೆ, ಸ್ತ್ರೀಯು ಯಾವ ಪಾಪವನ್ನ ಮಾಡುವುದರಿಂದ ಆಕೆಗೆ ಗರ್ಭಸ್ರಾವವಾಗುತ್ತದೆ? ಇನ್ನು ನನ್ನ ಎರಡನೇ ಪ್ರಶ್ನೆ, ಇನ್ನು ಎಂತಹ ಸ್ತ್ರೀಗೆ ಅವಳಿಗೆ ಸಂತಾನ ಭಾಗ್ಯ ಸಿಗುವುದಿಲ್ಲ? ಆಗ ಶ್ರೀ ಮಹಾವಿಷ್ಣು ಕಿರುನಗೆಯನ್ನ ಬೀರುತ್ತಾ, ದೇವಿ, ನೀನು ಇಂದು ಕೇಳಿದ ಪ್ರಶ್ನೆಗಳಿಗೆ ಉತ್ತರ ಭೂಲೋಕದಲ್ಲಿ ವಾಸ ಮಾಡುವ ಪ್ರತಿಯೊಬ್ಬರಿಗೂ ಕೂಡ ತುಂಬಾ ಅಗತ್ಯವಿದೆ. ನೀನು ಕೇಳಿದ ಈ ಪ್ರಶ್ನೆಗಳಿಂದ ಸಮಸ್ತ ಲೋಕಕ್ಕೆ ಕಲ್ಯಾಣವಾಗುತ್ತದೆ. ನಿನ್ನ ಈ ಪ್ರಶ್ನೆಗಳಿಗೆ ಕಥೆಯ ರೂಪದಲ್ಲಿ ಉತ್ತರವನ್ನು ನೀಡುತ್ತೇನೆ. ಈ ಕಥೆಯನ್ನ ಪ್ರತಿಯೊಬ್ಬ ಸ್ತ್ರೀ ಪುರುಷರು ತಪ್ಪದೆ ಕೇಳಬೇಕು. ಇದರಿಂದ ಈ ವಿಷಯಗಳ ಬಗ್ಗೆ ಅವರಿಗೆ ತಿಳುವಳಿಕೆ ಬರುತ್ತದೆ. ಅಷ್ಟೇ ಅಲ್ಲದೆ ಪುತ್ರ ಪ್ರಾಪ್ತಿಗೋಸ್ಕರ ಯಾವ ರೀತಿಯ ಕೆಲಸಗಳನ್ನ ಮಾಡಬೇಕೆಂದು ತಿಳುವಳಿಕೆಯೂ ಕೂಡ ಸಿಗುತ್ತದೆ. ಹಾಗಿದ್ರೆ ಹೇಳಿ ಪ್ರಭು, ನಾನು ಈ ಕಥೆಯನ್ನ ತುಂಬಾ ಶ್ರದ್ಧೆಯಿಂದ ಕೇಳುತ್ತೇನೆ ಎಂದು ಲಕ್ಷ್ಮೀ ದೇವಿ ಹೇಳುತ್ತಾರೆ. ಆಗ ಶ್ರೀ ಮಹಾವಿಷ್ಣು ಕಥೆಯನ್ನು ಹೇಳುವುದಕ್ಕೆ ಶುರು ಮಾಡುತ್ತಾರೆ. ಒಂದು ನಗರದಲ್ಲಿ ಒಬ್ಬ ದೊಡ್ಡ ಧನವಂತನು ವಾಸ ಮಾಡುತ್ತಿದ್ದನು. ಆತನು ಎಂತ ಧನವಂತನು ಎಂದರೆ, ಆತನ ಮನೆಯಲ್ಲಿ ಯಾವುದಕ್ಕೂ ಕೂಡ ಕೊರತೆ ಇರಲಿಲ್ಲ. ಆತನಿಗೆ ಒಬ್ಬಳು ಮಗಳಿರುತ್ತಾಳೆ. ಆಕೆ ಹೆಸರು ರೂಪವತಿ. ಆಕೆ ಈಗ ವಿವಾಹ ವಯಸ್ಸಿಗೆ ಬಂದಿದ್ದಾಳೆ. ಆಗ ಧನವಂತನು ಆ ನಗರಕ್ಕೆ ಹತ್ತಿರವಿರುವ ಇನ್ನೊಬ್ಬ ವ್ಯಾಪಾರಸ್ಥ ಯುವಕನಿಗೆ ಕೊಟ್ಟು ವಿವಾಹ ಮಾಡುತ್ತಾನೆ. ವಿವಾಹದ ನಂತರ ಆಕೆ ತನ್ನ ಗಂಡನೊಂದಿಗೆ ಸೇರಿಕೊಂಡು ತುಂಬಾ ಸಂತೋಷವಾಗಿ ಜೀವನವನ್ನ ಸಾಗಿಸುತ್ತಾಳೆ. ಆಕೆ ಆತನನ್ನ ತುಂಬಾ ಪ್ರೀತಿಸುತ್ತಿದ್ದಳು. ರೂಪವತಿಯ ಅತ್ತೆ ಹೆಸರು ಸುನಂದ. ನಿಜ ಹೇಳ್ಬೇಕು ಅಂದ್ರೆ ಆಕೆ ಅಷ್ಟೊಂದು ಒಳ್ಳೆಯವಳೇನು ಅಲ್ಲ, ಆದ್ರೆ ರೂಪವತಿಯನ್ನು ಮಾತ್ರ ತುಂಬಾ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದಳು. ಏಕೆಂದ್ರೆ ಆಕೆಯು ತನ್ನ ತವರು ಮನೆಯಿಂದ ವರದಕ್ಷಿಣೆಯ ರೂಪದಲ್ಲಿ ತುಂಬಾ ದುಡ್ಡು ಬಂಗಾರವನ್ನ ತೆಗೆದುಕೊಂಡು ಬಂದಿರುತ್ತಾಳೆ. ಆದ್ದರಿಂದ ಆಕೆಯ ಮೇಲೆ ನಾಟಕದ ಪ್ರೀತಿಯನ್ನ ತೋರಿಸುತ್ತಾ ಮಾಯೆಯ ಮಾತುಗಳನ್ನಾಡುತ್ತಾ ನಿನ್ನ ತವರು ಮನೆಯಿಂದ ಆಗಾಗ ಏನನ್ನಾದರೂ ತೆಗೆದುಕೊಂಡು ಬಾ ಎಂದು ಹೇಳುತ್ತಿರುತ್ತಾಳೆ. ಇದರಿಂದ ರೂಪವತಿ ಕೂಡ ತನ್ನ ಅತ್ತೆ ಹೇಳಿದಂತೆ ತನ್ನ ತಂದೆಗೆ ಹೇಳಿ ದವಸ ಧಾನ್ಯಗಳು, ಹಸುಗಳು, ದುಡ್ಡು ಮಾತ್ರವಲ್ಲದೆ ಲೆಕ್ಕವಿಲ್ಲದಷ್ಟು ಬಂಗಾರವನ್ನು ಕೂಡ ತೆಗೆದುಕೊಂಡು ಬರುತ್ತಿದ್ದಳು. ಆಕೆಯ ತಂದೆ ಕೂಡ ತನ್ನ ಮಗಳ ಮೇಲಿನ ಪ್ರೀತಿಯಿಂದ ಏನು ಮಾತನಾಡದೆ ಕೊಡುತ್ತಿದ್ದರು. ಆದ್ರೆ ಸುನಂದಳಿಗೆ ಮಾತ್ರ ದುರಾಸೆ ಹೆಚ್ಚಾಗುತ್ತಾ ಹೋಯಿತು. ರೂಪವತಿಯ ತಂದೆಗೆ ಆಕೆ ಒಬ್ಬಳು ಮಗಳಾಗಿದ್ದರಿಂದ ಸುನಂದ ಅವರ ಮನೆಯ ಪೂರ್ತಿ ಸಂಪತ್ತನ್ನ ದೋಚಿಕೊಳ್ಳಬೇಕೆಂದುಕೊಂಡಿರ್ತಾಳೆ. ಇನ್ನು ಅಂದುಕೊಂಡಂತೆ ಯಾವಾಗಲೂ ಏನಾದ್ರೂ ಒಂದು ಹೇಳುತ್ತಾ ತರಿಸಿಕೊಳ್ಳುತ್ತಾ ರೂಪವತಿಯ ಬಳಿ ಒಳ್ಳೆಯವಳಾಗಿ ನಟನೆ ಮಾಡುತ್ತಿದ್ದಳು. ಸುನಂದಳಿಂದ ತನ್ನ ತಂದೆಗೆ ಆಗುವ ಅನ್ಯಾಯದ ಬಗ್ಗೆ ಅರ್ಥವಾಗುತ್ತಿಲ್ಲ. ಇನ್ನು ಆಕೆಯ ಗಂಡ ಸಂಜಯನು ಕೂಡ ತನ್ನ ತಾಯಿಯ ಮಾತನ್ನೇ ಕೇಳುತ್ತಿದ್ದನು. ಈ ರೀತಿಯಾಗಿ ಆ ಮನೆಯಲ್ಲಿ ಸುನಂದ ಹೇಳಿದಂತೆ ನಡೆಯುತ್ತಿತ್ತು. ಸಂಜಯ್, ರೂಪವತಿ ಇವರಿಬ್ಬರು ಸುನಂದ ಹೇಳಿದಂತೆ ಕೇಳಿದ್ದರಿಂದ ಅಸಲಿಗೆ ಅವರ ಮನೆಯಲ್ಲಿ ಜಗಳಗಳೇ ನಡೆಯುತ್ತಿರಲಿಲ್ಲ. ಅವರೆಲ್ಲರೂ ಕೂಡ ತುಂಬಾ ಸಂತೋಷವಾಗಿದ್ದರು. ಹೀಗೆ ಕಾಲ ಕಳೆದಂತೆ ರೂಪವತಿ ಗರ್ಭವತಿಯಾಗುತ್ತಾಳೆ. ಅದನ್ನು ಕೇಳಿದ ಆಕೆಯ ಅತ್ತೆ ತುಂಬಾ ಸಂತೋಷ ಪಡುತ್ತಾಳೆ. ತಕ್ಷಣ ಆ ವಿಷಯವನ್ನ ರೂಪವತಿಯ ತಂದೆ ತಾಯಿಗೆ ಹೇಳಿ ಬಹುಮಾನವನ್ನು ತೆಗೆದುಕೊಂಡು ಬಾ ಎಂದು ಹೇಳುತ್ತಾಳೆ. ಮಾರನೇ ದಿನ ರೂಪವತಿಯ ತಂದೆ ಬಂಗಾರದ ಬಟ್ಟಲಿನಲ್ಲಿ ಮಿಠಾಯಿಗಳನ್ನ ತೆಗೆದುಕೊಂಡು ತನ್ನ ಹೆಂಡತಿಯೊಂದಿಗೆ ತನ್ನ ಮಗಳ ಮನೆಗೆ ಬರುತ್ತಾನೆ. ಅವರನ್ನ ನೋಡಿ ರೂಪವತಿ ತುಂಬಾ ಸಂತೋಷ ಪಡುತ್ತಾಳೆ. ತನ್ನ ಮಗಳೊಂದಿಗೆ ಸ್ವಲ್ಪ ಸಮಯ ಕಳೆದು ನಂತರ ಹೊರಟು ಹೋಗುತ್ತಾರೆ. ನಂತರ ರೂಪವತಿಯ ಅತ್ತೆ
ಅತ್ತೆ ಆಕೆಯನ್ನ ತುಂಬಾ ಜಾಗೃತವಾಗಿ ನೋಡಿಕೊಳ್ಳುವುದಕ್ಕೆ ಶುರು ಮಾಡುತ್ತಾರೆ. ಮನೆ ಕೆಲಸಗಳನ್ನ ತಾನೇ ಮಾಡುತ್ತಾ ರೂಪವತಿಗೆ ವಿಶ್ರಾಂತಿಯನ್ನ ನೀಡುತ್ತಿದ್ದಳು. ಅಷ್ಟೇ ಅಲ್ಲದೆ ಆಗಾಗ ರೂಪವತಿಗೆ ಒಳ್ಳೆಯ ಊಟವನ್ನ ಬಡಿಸುತ್ತಿದ್ದಳು. ದಿನ ಕಳೆದಂತೆ ಆಕೆಗೆ ಹೊಟ್ಟೆಯು ಕೂಡ ಬೆಳೆಯುತ್ತಾ ಹೋಗುತ್ತಿದೆ. ಆದರೆ ಒಂದು ದಿನ ಇದ್ದಕ್ಕಿದ್ದ ಹಾಗೆ ರೂಪವತಿಗೆ ಗರ್ಭಸ್ರಾವವಾಗುತ್ತದೆ. ಅದನ್ನು ನೋಡಿದ ಆಕೆಯ ಅತ್ತೆಗೆ ತುಂಬಾ ಕೋಪ ಬರುತ್ತದೆ. ಆಗ ಆಕೆ ರೂಪವತಿಯನ್ನ ಬೈಯುವುದಕ್ಕೆ ಶುರು ಮಾಡುತ್ತಾಳೆ. ಪಾಪಾತ್ಮಳೆ, ನೀನು ಏನು ಪಾಪವನ್ನ ಮಾಡಿದ್ದೀಯಾ? ಆದ್ದರಿಂದ ಹುಟ್ಟುವ ಮೊದಲೇ ಮಗುವನ್ನ ಕಳೆದುಕೊಂಡಿದ್ದೀಯಾ? ನಿನ್ನನ್ನ ಮದುವೆ ಮಾಡಿಕೊಂಡಿದ್ದರಿಂದ ನನ್ನ ಮಗನ ಜೀವನ ನಾಶವಾಯಿತು ಎಂದು ಹೇಳುತ್ತಾಳೆ. ಆಗ ರೂಪವತಿ ತುಂಬಾ ದುಃಖ ಪಡುತ್ತಾ, ನಾನೇನು ಪಾಪ ಮಾಡಿಲ್ಲ, ನನ್ನನ್ನೇಕೆ ನಿಂದಿಸುತ್ತಿದ್ದೀರಾ ಎಂದು ಕೇಳುತ್ತಾಳೆ. ಆಗ ಆಕೆಯ ಅತ್ತೆ, ಖಂಡಿತವಾಗಿಯೂ ನೀನು ಯಾವುದೋ ಘೋರವಾದ ಪಾಪವನ್ನ ಮಾಡಿದ್ದೀಯಾ, ಆದ್ದರಿಂದಲೇ ಈ ರೀತಿಯಾಗಿ ಆಗಿದೆ ಎಂದು ಹೇಳುತ್ತಾಳೆ. ಆ ನಂತರ ಆಕೆಯ ಅತ್ತೆ ಪ್ರತಿದಿನವೂ ಕೂಡ ಆಕೆಯನ್ನ ಬೈಯುತ್ತಲೇ ಇರುತ್ತಾಳೆ. ಆಕೆಗೆ ತಿನ್ನುವುದಕ್ಕೆ ಸರಿಯಾಗಿ ಊಟವನ್ನು ಕೂಡ ಕೊಡದೆ ಮನೆ ಎಲ್ಲ ಕೆಲಸಗಳನ್ನು ಕೂಡ ಆಕೆ ಕೈಯಿಂದಲೇ ಮಾಡಿಸುತ್ತಿದ್ದಳು. ಮನೆಯಲ್ಲಿ ಎಲ್ಲರೂ ಊಟ ಮಾಡಿದ ನಂತರವೇ ರೂಪವತಿ ತಿನ್ನಬೇಕಾಗಿತ್ತು. ಹೀಗೆ ಕೆಲವು ದಿನಗಳು ಕಳೆದ ನಂತರ ರೂಪವತಿ ಮತ್ತೆ ಗರ್ಭವತಿಯಾಗುತ್ತಾಳೆ. ಅದನ್ನ ಕೇಳಿ ಆಕೆ ಗಂಡ ತುಂಬಾ ಸಂತೋಷ ಪಡುತ್ತಾನೆ. ಆದ್ರೆ ಆಕೆಯ ಅತ್ತೆಗೆ ಮಾತ್ರ ಸ್ವಲ್ಪ ಕೂಡ ಸಂತೋಷವಿಲ್ಲ. ಬದಲಾಗಿ ಮೊದಲನೇ ಮಗುವನ್ನ ಹೇಗೋ ನುಂಗಿ ಹಾಕಿದೆ, ಈ ಮಗುವನ್ನಾದರೂ ಏರುತ್ತೀಯಾ ಅಥವಾ ಈ ಮಗುವನ್ನು ಕೂಡ ನುಂಗುತ್ತೀಯಾ ಎಂದು ಚುಚ್ಚು ಮಾತುಗಳನ್ನು ಆಡುತ್ತಿದ್ದಳು. ಅದನ್ನು ಕೇಳಿದ ರೂಪವತಿ ಮೌನವಾಗಿ ಅಲ್ಲಿಂದ ಹೊರಟು ಹೋಗುತ್ತಾಳೆ. ಗರ್ಭವತಿಯಾಗಿದ್ದ ರೂಪವತಿ ವಿಶ್ರಾಂತಿ ಇಲ್ಲದೆ ಮನೆ ಕೆಲಸಗಳನ್ನ ಮಾಡುತ್ತಿದ್ದಳು. ಆದ್ರೆ ಆಕೆಯ ಅತ್ತೆ ಮಾತ್ರ ಆಕೆಯ ಮೇಲೆ ಸ್ವಲ್ಪನೂ ಕೂಡ ಕರುಣೆಯನ್ನ ತೋರಿಸುತ್ತಿರಲಿಲ್ಲ. ಈ ರೀತಿಯಾಗಿ ಆಕೆಗೆ 9 ತಿಂಗಳು ಕಳೆದು ಹೋಗುತ್ತವೆ. ಆಕೆಗೆ ಪ್ರಸವನವಾಗುತ್ತದೆ. ಒಂದು ಗಂಡು ಮಗು ಜನಿಸುತ್ತದೆ. ಆದ್ರೆ ಆ ಮಗು ಕದಲುತ್ತಿಲ್ಲ. ಕದಲಿಸಿ ನೋಡಿದ್ರೆ ಆಕೆಗೆ ಹುಟ್ಟಿರುವುದು ಸತ್ತು ಹೋಗಿರುವ ಮಗುವು. ಅದನ್ನು ನೋಡಿದ ರೂಪವತಿ ಜೋರಾಗಿ ಅಳುವುದಕ್ಕೆ ಶುರು ಮಾಡುತ್ತಾಳೆ. ವಿಷಯವನ್ನು ತಿಳಿದುಕೊಂಡ ಆಕೆಯ ಅತ್ತೆ ಅಲ್ಲಿಗೆ ಬಂದು ಆಕೆಗೆ ಮತ್ತೆ ಬೈಯುವುದಕ್ಕೆ ಶುರು ಮಾಡುತ್ತಾಳೆ. ನೀನು ಯಾವುದೋ ಘೋರವಾದ ಪಾಪವನ್ನ ಮಾಡಿರುವುದರಿಂದಲೇ ಈ ರೀತಿಯಾಗಿ ಆಗಿದೆ. ಎರಡನೆಯ ಮಗುವನ್ನು ಕೂಡ ನುಂಗಿಬಿಟ್ಟೆ. ಇನ್ನು ನೀನು ಇಲ್ಲೇ ಇದ್ರೆ ನನ್ನ ಕುಟುಂಬ ಪೂರ್ತಿಯಾಗಿ ನಾಶವಾಗುತ್ತೆ. ನಿನಗೆ ಇಲ್ಲಿರುವುದಕ್ಕೆ ಯೋಗ್ಯತೆ ಇಲ್ಲ, ಇಲ್ಲಿಂದ ಹೊರಟು ಹೋಗು ಎಂದು ಹೇಳುತ್ತಾಳೆ. ಆಗ ರೂಪವತಿ, ನಾನು ನನ್ನ ಗಂಡನನ್ನ ಬಿಟ್ಟು ಎಲ್ಲಿಗೆ ಹೋಗಲಿ? ಮನೆ ಕೆಲಸಗಳನ್ನ ಮಾಡುತ್ತಾ ಯಾವುದೋ ಒಂದು ಮೂಲೆಯಲ್ಲಿ ಬಿದ್ದಿರುತ್ತೇನೆ. ನನ್ನನ್ನು ನನ್ನ ಗಂಡನನ್ನ ದೂರ ಮಾಡಬೇಡಿ, ಅವರನ್ನ ಬಿಟ್ಟು ನಾನು ಬದುಕುವುದಿಲ್ಲ ಎಂದು ಹೇಳುತ್ತಾಳೆ. ಆದ್ರೂ ಕೂಡ ಆಕೆಯ ಅತ್ತೆ ಎಲ್ಲಿಗಾದರೂ ಹೋಗಿ ಸತ್ತು ಹೋಗು ಎಂದು ಮನೆಯಿಂದ ಆಚೆ ನೂಕಿ ಬಾಗಿಲು ಹಾಕಿಕೊಳ್ಳುತ್ತಾಳೆ. ಆಗ ರೂಪವತಿ ಮನೆ ಆಚೆ ಕುಳಿತುಕೊಂಡೇ ಆಲೋಚನೆ ಮಾಡುತ್ತಾಳೆ. ಇನ್ನು ತವರು ಮನೆಗೆ ಹೋಗದೆ ಬೇರೆ ದಾರಿ ಇಲ್ಲ ಎಂದು ತವರು ಮನೆಗೆ ಹೊರಡುತ್ತಾಳೆ. ಆ ರೀತಿಯಾಗಿ ಹೋಗುವಾಗ ಆಕೆ ಒಂದು ಅಡವಿ ಮಾರ್ಗದಲ್ಲಿ ಹೋಗಬೇಕು. ಅಡವಿ ಮಾರ್ಗದಲ್ಲಿ ಹೋಗುತ್ತಿರುವಾಗ ಭಾರಿ ಮಳೆಯಾಗಿದ್ದರಿಂದ ಆಕೆ ಒಂದು ಮರದ ಕೆಳಗೆ ಕುಳಿತುಕೊಳ್ಳುತ್ತಾಳೆ. ಆಗ ದಾರಿಯಲ್ಲಿ ಒಬ್ಬ ಮಹರ್ಷಿ ಹೋಗುತ್ತಾ ಆಕೆಯನ್ನು ನೋಡಿ, ತಾಯಿ, ಈ ಅಡವಿಯಲ್ಲಿ ಒಂಟಿಯಾಗಿ ಇಲ್ಲೇನು ಮಾಡುತ್ತಿದ್ದೀಯಾ? ಆಗ ಆಕೆ ತನ್ನ ಜೀವನದಲ್ಲಿ ನಡೆದ ಘಟನೆಗಳನ್ನ ಆ ಮಹರ್ಷಿಗೆ ವಿವರವಾಗಿ ಹೇಳುತ್ತಾಳೆ. ಆಗ ಆ ಮಹರ್ಷಿ, ನೀನು ಚಿಂತೆ ಮಾಡಬೇಡ, ನಿನಗೆ ಸಂತಾನವಾಗುವ ಮಾರ್ಗವನ್ನ ನಾನು ಹೇಳುತ್ತೇನೆ ಎಂದು ಹೇಳುತ್ತಾರೆ. ಪುತ್ರ ಪ್ರಾಪ್ತಿಯನ್ನು ಹೊಂದಬೇಕು ಅಂದ್ರೆ ಕೆಲವು ನಿಯಮಗಳನ್ನ ಪಾಲಿಸಬೇಕು, ಅವುಗಳನ್ನ ಶ್ರದ್ಧೆಯಿಂದ ಕೇಳು ಎಂದು ಹೇಳಿ ಹೇಳುವುದಕ್ಕೆ ಶುರು ಮಾಡುತ್ತಾರೆ. ಯಾವುದೇ ಸ್ತ್ರೀ ಆಗಿದ್ದರೂ ಮುಟ್ಟಾದ ಸಮಯದಲ್ಲಿ ತನ್ನ ಗಂಡನ ಜೊತೆ ಶಾರೀರಿಕ ಸಂಬಂಧವನ್ನ ಇಟ್ಟುಕೊಳ್ಳಬಾರದು. ಅಷ್ಟೇ ಅಲ್ಲದೆ ಆತನನ್ನು ಮುಟ್ಟುವುದು ಕೂಡ ಘೋರವಾದ ಪಾಪ. ಇದರಿಂದ ಗರ್ಭಸ್ರಾವವಾಗುವ ಅವಕಾಶ ಹೆಚ್ಚಾಗಿರುತ್ತದೆ. ಇನ್ನು ಗರ್ಭವತಿಯಾಗಿರುವ ಸ್ತ್ರೀ ಪೂಜೆಗಳು, ಅರ್ಚನೆಗಳ ರೀತಿಯ ಸಮಾರಂಭಗಳಲ್ಲಿ ಭಾಗಿಯಾಗಿ ಸಂತೋಷವಾಗಿ ಸಮಯವನ್ನ ಕಳೆಯಬೇಕು. ಗರ್ಭಿಣಿಯಾದವಳು ಯಾವಾಗಲೂ ಅಳುತ್ತಾ ನಿರಾಶೆಯಿಂದ ಕುಳಿತುಕೊಳ್ಳಬಾರದು. ಇದರಿಂದ ಆಕೆಯ ಹೊಟ್ಟೆಯಲ್ಲಿ ಬೆಳೆಯುತ್ತಿರುವ ಮಗುವಿಗೆ ಕೆಟ್ಟ ಪರಿಣಾಮ ಬೀರುತ್ತದೆ. ಆ ಸಮಯದಲ್ಲಿ ಯಾರ ಮನೆಯಲ್ಲಿಯೂ ಕೂಡ ಊಟ ಮಾಡದಿರುವುದು ತುಂಬಾ ಒಳ್ಳೆಯದು. ಯಾವಾಗಲೂ ಮನೆಯಲ್ಲೇ ಇದ್ದುಕೊಂಡು ಒಳ್ಳೆಯ ಊಟವನ್ನ ಮಾಡುವುದರಿಂದ ಆಕೆ ತುಂಬಾ ಆರೋಗ್ಯವಾಗಿರುತ್ತಾಳೆ. ಇಂತಹ ನಿಯಮಗಳನ್ನ ಪಾಲಿಸಿದ ಸ್ತ್ರೀ ಒಳ್ಳೆಯ ಮಗುಗೆ ಜನ್ಮವನ್ನು ನೀಡುತ್ತಾಳೆ. ಅಕಸ್ಮಾತ್ ಆಗಿ ಈ ನಿಯಮಗಳನ್ನ ಪಾಲಿಸದೆ ಹೋದ್ರೆ ಗರ್ಭಸ್ರಾವಗಳು ಹೆಚ್ಚಾಗಿ ಆಗುತ್ತವೆ. ನಂತರ ಆ ಮಹರ್ಷಿ, ಈಗ ನಿನಗೆ ಸಂತಾನವಾಗುವ ಉಪಾಯವನ್ನ ಹೇಳುತ್ತೇನೆ ಕೇಳು. ಗಂಡ ಹೆಂಡತಿಯರು ಹೆಂಡತಿ ಮುಟ್ಟಾದ 4ನೇ ದಿನ ಶಾರೀರಿಕ ಸಂಬಂಧವನ್ನ ಇಟ್ಟುಕೊಳ್ಳಬಾರದು. ಇದರಿಂದ ದುಷ್ಟನಾದ ಪುತ್ರನು ಜನಿಸುತ್ತಾನೆ. ಇನ್ನು 5ನೇ ದಿನ ಸೇರುವುದರಿಂದ ಹೆಣ್ಣು ಮಗು ಹುಟ್ಟುತ್ತದೆ. 6ನೇ ದಿನವಾದ್ರೆ ಗಂಡು ಮಗು ಹುಟ್ಟುತ್ತದೆ. 7ನೇ ದಿನವಾದ್ರೆ ಬಂಜೆ ಮಗಳು ಹುಟ್ಟುತ್ತಾಳೆ. 8ನೇ ದಿನ ಬಲಶಾಲಿ ಪುತ್ರನು ಹುಟ್ಟುತ್ತಾನೆ. 9ನೇ ದಿನ ಸುಂದರವಾದ ಹೆಣ್ಣು ಮಗಳು ಹುಟ್ಟುತ್ತಾಳೆ. 10ನೇ ದಿನ ವಿದ್ಯಾವಂತನಾಗಿರುವ ಪುತ್ರನು ಹುಟ್ಟುತ್ತಾನೆ. 11ನೇ ದಿನ ಒಳ್ಳೆಯ ಲಕ್ಷಣಗಳನ್ನು ಹೊಂದಿರುವ ಪುತ್ರಿ ಹುಟ್ಟುತ್ತಾಳೆ. 12ನೇ ದಿನ ಗುಣವಂತನಾಗಿರುವ ಪುತ್ರನು ಹುಟ್ಟುತ್ತಾನೆ. 13ನೇ ದಿನ ಲಕ್ಷ್ಮಿ ಸ್ವರೂಪವಾಗಿರುವ ಮಗಳು ಹುಟ್ಟುತ್ತಾಳೆ. 14ನೇ ದಿನ ಗುಣವಂತನು, ಬುದ್ಧಿಶಾಲಿ, ಪರಾಕ್ರಮಶಾಲಿಯಾಗಿರುವ ಪುತ್ರನು ಹುಟ್ಟುತ್ತಾನೆ. ಈ ನಿಯಮಗಳನ್ನ ಪಾಲಿಸಿದ್ರೆ ನಿಮಗೆ ಒಳ್ಳೆಯ ಪುತ್ರನು ಜನಿಸುತ್ತಾನೆಂದು ಹೇಳಿ ಆ ಮಹರ್ಷಿ ಅಲ್ಲಿಂದ ಹೊರಟು ಹೋಗುತ್ತಾರೆ. ಆಕೆ ಅವುಗಳನ್ನ ಆಲೋಚನೆ ಮಾಡುತ್ತಿರುವಾಗ ಆಕೆಯನ್ನ ಹುಡುಕಿಕೊಂಡು ಆಕೆಯ ಗಂಡ ಅಲ್ಲಿಗೆ ಬರುತ್ತಾನೆ. ಮನೆಗೆ ಬಾ ಎಂದು ಕರೆಯುತ್ತಾನೆ. ಆದ್ರೆ ಆಕೆ ಆ ಮಹರ್ಷಿ ಹೇಳಿದ್ದೆಲ್ಲವನ್ನು ಕೂಡ ತನ್ನ ಗಂಡನಿಗೆ ಹೇಳುತ್ತಾಳೆ.
ಅಷ್ಟೇ ಅಲ್ಲದೆ ನನಗೆ ಮಗು ಆಗುವವರೆಗೂ ನಾನು ಮನೆಗೆ ಬರುವುದಿಲ್ಲ ಎಂದು ಹೇಳುತ್ತಾಳೆ. ಆಗ ಆಕೆ ಗಂಡನು ಕೂಡ ಆಕೆಯ ಜೊತೆ ಆ ಅಡವಿಯಲ್ಲಿಯೇ ಒಂದು ಗುಡಿಸಲನ್ನು ನಿರ್ಮಿಸಿಕೊಂಡು ವಾಸ ಮಾಡೋದಕ್ಕೆ ಶುರು ಮಾಡುತ್ತಾನೆ. ಇನ್ನು ಆಕೆಗೆ ಮುಟ್ಟಾದ 14ನೇ ದಿನ ತನ್ನ ಗಂಡನೊಂದಿಗೆ ಶಾರೀರಿಕ ಸಂಬಂಧವನ್ನ ಇಟ್ಟುಕೊಳ್ಳುತ್ತಾಳೆ. ಇದರಿಂದ ಆಕೆ ಗರ್ಭವತಿಯಾಗುತ್ತಾಳೆ. ಅಡವಿಯಲ್ಲಿಯೇ 9 ತಿಂಗಳು ಕಳೆದು ಹೋಗುತ್ತವೆ. ಆಗ ಆಕೆ ಒಬ್ಬ ಉತ್ತಮವಾದ ಪುತ್ರನಿಗೆ ಜನ್ಮವನ್ನು ನೀಡುತ್ತಾಳೆ. ಆ ನಂತರ ಗಂಡ ಹೆಂಡತಿ ಇಬ್ಬರು ಕೂಡ ತುಂಬಾ ಸಂತೋಷ ಪಡುತ್ತಾರೆ. ಆಗ ಸಂಜಯ್, ಮನೆಗೆ ಹೋಗೋಣ ನಡಿ, ನಿನಗೆ ಮಗು ಆಗುತ್ತಿಲ್ಲ ಎಂಬ ಕಾರಣದಿಂದಲೇ ತಾನೇ ನಮ್ಮ ತಾಯಿ ನಿನಗೆ ಇಷ್ಟೊಂದು ಕಷ್ಟವನ್ನ ಕೊಟ್ಟಿದ್ದು. ಈಗ ಮಗುವಾಗಿದೆ, ಆಕೆಯು ಕೂಡ ತುಂಬಾ ಸಂತೋಷ ಪಡುತ್ತಾಳೆಂದು ಸಂಜಯ್ ಹೇಳುತ್ತಾನೆ. ಆಗ ರೂಪವತಿನೂ ಕೂಡ ಒಪ್ಪಿಕೊಳ್ಳುತ್ತಾಳೆ. ಆಗ ಇಬ್ಬರು ಸೇರಿಕೊಂಡು ಮನೆಗೆ ಬರುತ್ತಾರೆ. ಅವರನ್ನು ನೋಡಿದ ರೂಪವತಿಯ ಅತ್ತೆಯು ಕೂಡ ತುಂಬಾ ಸಂತೋಷ ಪಡುತ್ತಾಳೆ. ನಿನಗೆ ಮಗು ಹೇಗೆ ಹುಟ್ಟಿತು ಎಂದು ಕೇಳುತ್ತಾಳೆ. ಆಗ ರೂಪವತಿ ನಡೆದೆಲ್ಲವನ್ನು ಕೂಡ ಹೇಳುತ್ತಾಳೆ. ಆಗ ಆಕೆಯ ಅತ್ತೆ ಏನ್ ಹೇಳುತ್ತಾಳೆ ಅಂದ್ರೆ, ಆ ಮಹರ್ಷಿ ತುಂಬಾ ಜ್ಞಾನಿಗಳಾಗಿರಬಹುದು, ಆತನಿಗೆ ನಾವು ಹೇಗೆ ಧನವಂತರಾಗಬೇಕೆಂದು ಕೂಡ ಗೊತ್ತಿರುತ್ತೆ, ನಾನು ತಕ್ಷಣ ಹೋಗಿ ಆತನನ್ನ ಭೇಟಿಯಾಗುತ್ತೇನೆಂದು ಹೇಳುತ್ತಾರೆ. ಆಗ ರೂಪವತಿ, ಆತನು ಅಲ್ಲಿ ಸಿಗುತ್ತಾನೋ ಇಲ್ಲವೋ ಗೊತ್ತಿಲ್ಲ, ನೀವು ಒಂಟಿಯಾಗಿ ಹೋಗುವುದು ಅಪಾಯಕಾರಿ ಎಂದು ಹೇಳುತ್ತಾಳೆ. ಆದ್ರೂ ಕೂಡ ಕೇಳದೆ ಆಕೆಯ ಅತ್ತೆ ಹೊರಟು ಹೋಗುತ್ತಾಳೆ. ಅಡವಿಗೆ ಬಂದ ತಕ್ಷಣ ಆಕೆಗೆ ಒಂದು ಸಿಂಹವು ಎದುರಾಗುತ್ತದೆ. ಅದನ್ನು ನೋಡಿದ ಆಕೆಯ ಅತ್ತೆ ಭಯ ಬಿದ್ದು, ಸಿಂಹರಾಜ, ನನ್ನಂತ ಮುದುಕಿಯನ್ನು ತಿಂದರೆ ನಿನಗೇನು ಬರುತ್ತೆ, ನನ್ನನ್ನ ಬಿಟ್ಟು ಬಿಡು ಎಂದು ಕೇಳುತ್ತಾಳೆ. ಆದ್ರೆ ಸಿಂಹ ಮಾತ್ರ ನಿನ್ನಂತ ಪಾಪಿಯನ್ನ ಬಿಡುವುದಕ್ಕೆ ಆಗುವುದಿಲ್ಲ ಎಂದು ಆಕೆಯನ್ನ ತಿನ್ನುತ್ತದೆ. ಆಕೆಯು ಸತ್ತು ಹೋದ ನಂತರ ಯಮದೂತರು ಬಂದು ಆಕೆಯನ್ನ ನರಕಲೋಕಕ್ಕೆ ಕರೆದುಕೊಂಡು ಹೋಗಿ ಯಮಧರ್ಮರಾಯನ ಮುಂದೆ ನಿಲ್ಲಿಸುತ್ತಾರೆ. ಆಗ ಚಂದ್ರಗುಪ್ತನು ಆಕೆಯು ಮಾಡಿದ ಪಾಪವನ್ನು ಮತ್ತು ತನ್ನ ಸೊಸೆಯ ವಿರುದ್ಧ ಮಾಡಿದ ಕೃತ್ಯವನ್ನ ಪೂರ್ತಿಯಾಗಿ ವಿವರಿಸುತ್ತಾರೆ. ಆಗ ಯಮಧರ್ಮರಾಯನು ಆಕೆಯನ್ನ ನರಕಕ್ಕೆ ಹಾಕಿ ಎಂದು ಆದೇಶ ಮಾಡುತ್ತಾರೆ. ಈ ರೀತಿಯಾಗಿ ಆಕೆ ಮಾಡಿದ ಪಾಪಕ್ಕೆ ನರಕದಲ್ಲಿ ಸ್ಥಾನ ಸಿಗುತ್ತದೆ. ಆಗ ಮಾತೆ ಲಕ್ಷ್ಮೀದೇವಿ, ಪ್ರಭು, ಎಂತ ಸ್ತ್ರೀಯರಿಗೆ ಮಕ್ಕಳಾಗುವ ಅವಕಾಶ ಇರುವುದಿಲ್ಲ ಎಂದು ಕೇಳುತ್ತಾರೆ. ಆಗ ಶ್ರೀ ಮಹಾವಿಷ್ಣು, ದೇವಿ, ಯಾವ ಹೆಂಡತಿ ತನ್ನ ಗಂಡನಿಗೆ ಗೌರವವನ್ನು ನೀಡುವುದಿಲ್ಲವೋ, ಯಾರು ತನ್ನ ಇಷ್ಟ ಬಂದ ಹಾಗೆ ನಡೆದುಕೊಳ್ಳುತ್ತಾರೋ, ಯಾರು ಹೆಚ್ಚಾಗಿ ಜಗಳಗಳನ್ನ ಮಾಡುತ್ತಿರುತ್ತಾರೋ ಅಂತ ಸ್ತ್ರೀಯರಿಗೆ ಸಂತಾನವಾಗುವುದಿಲ್ಲ ಎಂದು ಶ್ರೀ ಮಹಾವಿಷ್ಣು ಹೇಳುತ್ತಾರೆ. ಇವುಗಳನ್ನ ಬಿಟ್ಟು ಒಳ್ಳೆ ಮಾರ್ಗದಲ್ಲಿ ನಡೆದರೆ ಅವರಿಗೂ ಕೂಡ ಸಂತಾನ ಭಾಗ್ಯ ಸಿಗುತ್ತದೆ ಎಂದು ಶ್ರೀ ಮಹಾವಿಷ್ಣು ಹೇಳುತ್ತಾರೆ. ಇನ್ನು ಸ್ನೇಹಿತರೆ, ಈ ವಿಡಿಯೋದ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡೋದನ್ನ ಮರೆಯಬೇಡಿ. ಜೈ ಶ್ರೀಕೃಷ್ಣ ವಾಸುದೇವ. ಧನ್ಯವಾದಗಳು.